ಅಲ್ಲಮ್ಮ, ನಾವು 40 ವರ್ಷದಿಂದ ಇಲ್ಲಿ ವ್ಯಾಪಾರಗಳು ಮಾಡಿಕೊಂಡು ಫುಟ್ಪಾತ್ ಮೇಲೆ ವ್ಯಾಪಾರ ಏನು ಅವ್ರ ಮನೆ ಊಟಕ್ಕೆ ಓದ್ತೀವಿ ನಾವು, ಓಟ್ ಹಾಕಿಸ್ಕೊತಾರೆ. ಹಾಂ, ಇಲ್ಲಿ ವ್ಯಾಪಾರ ಬೀದಿ ಮೇಲೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ ಅಂತಂದಮೇಲೆ ನಾವು ಹೆಂಗೆ ಜೀವನಗಳು ಮಾಡಬೇಕು? ಎಲ್ಲ ಅವ್ರಾಗೆ ಕುಬೇರಾಗಿದ್ದೀರ ನಾವು? ಅವ್ರಿಗೇನು ಮಾನ ಮರ್ಯಾದೆ ಆಗಲ್ವಾ? ಓಟ್ ಹಾಕಕ್ಕೆ ಮಾತ್ರ ಮನೆ ಹತ್ರ ಬಂದು ಅಕ್ಕ ಅಮ್ಮ ಕಾಲಿರ್ತೀನಿ ಕೈ ಹಿಡಿತೀನಿ ಅನ್ನೋದು. ಓಟ್ ಹಾಕ್ಸ್ಕೊಂಡು ಅವ್ರ ಮನೇಲಿ ಅವ್ರ ಫ್ಯಾಮಿಲಿಲಿ ಉದ್ಧಾರ ಆಗೋದು. ನಾವಿಲ್ಲಿ ನಾವೇನು ಅವ್ರನ್ನ ದುಡ್ಡು ಕೇಳ್ತಾ ಇದ್ದೀವ? ನಮ್ಮನ್ನು ನಾವು ದುಡ್ಡು ತಿಂತಿದ್ದೀವಿ. ಅದಕ್ಕೆ ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಿರೋದು ಈಗ ಇವರು? ಎಲ್ಲಿ ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ. ನಮಗೆ ನೋಡಿ, ನನ್ನ ಗಂಡ ಇಲ್ಲ, ಮಕ್ಕಳಿಲ್ಲ, ಮಗ ಇದ್ದ ತೀರೋದ, ಒಂದು ರೇಷನ್ ಕಾರ್ಡ್ ಇಲ್ಲ, ಏನೂ ಇಲ್ಲ ನಮಗೆ. ಇಲ್ಲಿ ಬಂದು ದುಡಿದ್ರೆ ಗಂಜಿ ಇಲ್ಲ ಅಂದರೆ ಇಲ್ಲ. ಗಂಡ ಸತ್ತು 25 ವರ್ಷ ಆಯಿತು, ಮಗ ಸತ್ತು ರೀಸೆಂಟಾಗಿ 29 ವರ್ಷ, ಒಂದು ವರ್ಷದ ಮೇಲೆ 2 ತಿಂಗಳಾಯಿತು ಮಗ ಸತ್ತು. ಇಲ್ಲಿ ವ್ಯಾಪಾರ ವರ್ಷದಿಂದ ಬಂದಿಲ್ಲ, ನನ್ನೇಲಿ ನಾನು ತಿಂದಿದ್ದಾಗದೆ. ಇವಾಗ ಇಲ್ಲಿ ವ್ಯಾಪಾರಕ್ಕೆ ಬಂದಿಲ್ಲ, ವ್ಯಾಪಾರ ಬಿಡಲ್ಲ ಅಂತಂದರೆ ಎಲ್ಲ ಜಬೋಜಾಡ್ ಮಾಡೋಕ್ಕವರಲ್ಲ, ಎಲ್ಲೂ ನಿಲ್ಲಕ್ಕೆ ಜಾಗ ಕೊಡಿಲ್ಲ ಅಂತಂದರೆ ಹೆಂಗೆ ನಾವು ಜೀವನ ಮಾಡೋದು? ಏನೋ ನೆನ್ನೆ ಮೊನ್ನೆ ಬಂದಿದ್ರೆ ಹೌದಪ್ಪ, 40 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದೀವಿ. ಇವಾಗ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ ಅಂತಂದ್ರೆ ನಮ್ಮ ಜೀವನ ಹೆಂಗೆ? ಹಿಂಗೆ ಅವ್ರಿಗೆ ಓಟುಗಳಿಗೆ ಹಾಕೋದು ಇವ್ರಿಗಿಂತವ್ರಿಗೆ. ಏನು ನಮಗೆ ವ್ಯಾಪಾರ ಮಾಡೋಕೆ ಅವಕಾಶ ಕೊಡ್ರಿ. ಏನೂ ಕೇಳೋದು ಬೇಡ. ಅವ್ರೇನು ಅವ್ರ ಮನೆಯಿಂದ ನಮ್ಗೆ ದುಡ್ಡು ಕೊಡೋದು ಬೇಡ. ನಮ್ಮ ದುಡಿಮೆ ನಾವು ಕೂಲಿ ಮಾಡ್ಕೊಂಡು ಗಜ್ಜಿ ಕುಡಿತೀವಿ. ಅವರೇ ನಮ್ಗೆ ತಂದು ಕೊಡೋದು ಬೇಡ. ಎಲ್ಲ ರೇಷನ್ಗಳು ಕಾಂಗ್ರೆಸ್ ಎಲ್ಲ ರೇಷನ್ಗೆಲ್ಲ ರೇಟ್ಗಳು ಮಾಡಿ, ಎಣ್ಣೆಗಳು ಎಲ್ಲ ಪ್ರತಿಯೊಂದು ರೇಷನ್ ರೇಟ್ಗಳು ಮಾಡಿದ್ದಾಯಿತು. ಏನೇ ಜೀವನ ಮಾಡಬೇಕು? ಅದಕ್ಕೆ ಅವಕಾಶ ಮಾಡಿಕೊಡಿ ನೀವು. ಯಾಕೆ ಮೋಸ ನಡೀತಾ ಇಲ್ವಾ? ಒಂದೊಂದು ಕಡೆ ಸೈಡಲ್ಲಿ ಒಂದು ಕಡೆ ಮಾಡಿಕೊಡಿ ನೀವು. ಯಾಕೆ ಬರ್ತೀವಿ ನಾವು ಫುಟ್ಪಾತ್ ಮೇಲೆ ನಾವೇನು ಬರ್ತೀವಿ? ನಮ್ಗೊಂದು ಜಾಗ ಅಂತ ಮಾಡಿಕೊಟ್ರೆ ನಾವ್ಯಾಕೆ ಬರ್ತೀವಿ ಫುಟ್ಪಾತ್ ಮೇಲಕ್ಕೆ? ಏನಕ್ಕೆ ಬರ್ತೀವಿ ನಾವು ಫುಟ್ಪಾತ್ ಮೇಲಕ್ಕೆ? ನಮ್ಗೊಂದು ಜಾಗ ಅಂತ ಇಂಥ ಕಡೆ ಮಾಡ್ರಿ ಅಂತ ಒಂದು ಹೊರಚು ಮಾಡಿಕೊಡ್ಬೇಕು. ಅದು ಏಕ್ದಮ್ ಹಿಂಗೆ ಎತ್ಬಿಟ್ರೆ ಹಿಂಗೆ 6 ಗಂಟೆ ಮೇಲೆ ನಿಲ್ಲಂಗಿಲ್ಲ. ಇಲ್ಲಿ ಎಲ್ಲ ಕಿತ್ತು ನಾಶನ ಮಾಡಾಕ್ತಾರೆ. ಆ ಪೊಲೀಸರ ಕೈಲಿ ಒದೆ ತಿನ್ನಬೇಕು. ಇದು ಯಾವ ಹಣೆ ಬರ ನಮಗೆ? ಏನು ಅವ್ರ ಮನೆಗಳಿಗೆ ಓದ್ತೀವ ಊಟ ಕೇಳಕ್ಕೆ ನಾವು? ಏನಿಲ್ಲ ತಾನೇ? ಇಂಥ ಕಡೆ ಮಾಡ್ರಮ್ಮ, ಹಿಂಗೆ ಮಾಡ್ರಮ್ಮ, ಬೀದಿ ನಡೆಯೋರಿಗೆ ಬೇರೆ ಕಡೆ ಎಲ್ಲೂ ಹೋಗಲ್ಲಪ್ಪ. ಎಲ್ಲಿ ಹೋಗಿ ನಮ್ಗೆ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲೂ ಬರಲ್ಲ ಅಕ್ಕ. ಈ ಥರ ಜನ ಬರಲ್ಲ. ಇಲ್ಲನ ಒಂದಷ್ಟು ಗಂಜಿ ಕುಡಿತೀವಿ, ಅಲ್ಲೋದ್ರೆ ನಾವೇ ಕೈಯಿಂದ ಕಳ್ಕೊಂಡು ಜೀವ ಕಳ್ಕೊಬೇಕಷ್ಟೇ. ನೀನು ಎಲ್ಲೂ ಬೇರೆ ಕಡೆ ಹೋಗಲ್ಲ ನಾವು. ನಮ್ಗೆ ಇಲ್ಲೇ ಜಾಗ ಕೊಡಬೇಕು. ಒಂದು ಸೈಡಲ್ಲಿ ಇಲ್ಲಿ ಗಂಟ ಮಾಡಿರಿ, ಇದರಿಂದ ಈಚೆ ಬರಬೇಡ್ರಿ ಅಂತ ಒಂದು ಪಟ್ಟೆ ಹಾಕಿದ್ರೆ ನಾವು ಅಲ್ಲಿಂದ ಆಚೆ ಹೋಗಲ್ಲ. ಪಬ್ಲಿಕ್ಕು ಬಿಡ್ತೀವಿ, ಪಬ್ಲಿಕ್ಕು ಏನು ತೊಂದರೆ ಕೊಡಲ್ಲ. ಆದರೆ ಇದು ಭಾರಿ ಏನಪ್ಪ, ಏನು ಈ ಥರ ಅಧ್ವಾನ ಮಾಡೋದು? ಇವಾಗ ಪಾರ್ಕಿಂಗ್ ಮಾಡವ್ರೆ, ಅವ್ರಿಗೆ ಹೆಮ್ಮೆ ಅನ್ನಿಸ್ತು, ಗೌರ್ಮೆಂಟವ್ರು ಪಾರ್ಕಿಂಗ್ ಚೆನ್ನಾಗಿ ಮಾಡಿಬಿಟ್ಟವ್ರೆ ಅಂತ. ಇವಾಗ ಫುಟ್ಪಾತ್ ಮೇಲೆ ನಮ್ಮನ್ನು ವ್ಯಾಪಾರ ಮಾಡೋಕ್ಕೆ ಬಿಟ್ಟರೆ ನಾವು ಅದೇ ಥರ ಹೋಗ್ತೀವಿ. ಬಿಟ್ಟಿಲ್ಲ ಅಂತ ನಾವು ಉಗಿತೀವಿ ಅಲ್ವಾ? ಇವಾಗ ನಮ್ಗೆ ವ್ಯಾಪಾರ ತೊಂದರೆ ಆದರೆ ಬಂಡವಾಳ ಹಾಕ್ತೀವಿ. ಅದರಲ್ಲಿ ವ್ಯಾಪಾರ ಮಾಡಿದೆ ತೆಗೆದೆಲ್ಲ ಹಾಳು ಮಾಡಿಕ್ಕಿದ್ರೆ ನಾವು ಬೈಕೊಳ್ತೀವಿ, ಶಾಪ ಇಕ್ತೀವಿ. ನೀನೇನು ಉದ್ಧಾರ ಆಗ್ತೀಯ? ನಿನ್ಗೆಲ್ಲಿ ಓಟ್ ಹಾಕೋದು? ಯಾರು ವಿಶ್ವಾಸ ಬರ್ತೈತೆ ಓಟ್ ಹಾಕಕ್ಕೆ ನಿನಗೆ? ಮತ್ತೆ ಗೆಲ್ತೀಯಾ? ಹಾಳಾಗಿ ಓದ್ತೀಯ ಅಷ್ಟೇ. ನಾನು ಯಾರಿಗೂ ಓಟ್ ಹಾಕಲ್ಲ. ನನಗೇನು ಇಲ್ಲ, ನನಗೇನು ಗೌರ್ಮೆಂಟ್ ಆಧಾರ ಏನಿಲ್ಲ. ನಾನು ದುಡಿಬೇಕು, ನಾನು ಗಂಜಿ ಕುಡಿಬೇಕು. ಒಂದು ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಬಿಡ್ತಾರೆ ಅಂತಂದರೆ ನನ್ನ 63 ವರ್ಷ ನನಗೆ ಇವತ್ತುವರೆಗೂ ರೇಷನ್ ಕಾರ್ಡ್ ಇಲ್ಲ. ಹೆಂಗೆ ನಾನು ಜೀವನ ಮಾಡಬೇಕು? ಗಂಡ ಇಲ್ಲ, ಮಕ್ಕಳಿಲ್ಲ, ಹೆಂಗೆ ನಾನು ಜೀವನ ಮಾಡೋದು? ಇರೋಕೆ ಮನೆ ಇಲ್ಲ. ಇಲ್ಲಿ ಬಂದು ದುಡಿಬೇಕು, ಗಂಜಿ ಕುಡಿಬೇಕು. ಅದಕ್ಕೂ ಅವಕಾಶ ಇಲ್ಲ ಅಂದರೆ ಅದರಲ್ಲಿ ಅಕ್ಕಪಕ್ಕ ಜನನೂ ಅರ್ಧ ಜಾಸ್ತಿ. ತುಂಬ ಹಿಂಸೆ ಆಗೋಗ್ಬಿಟ್ಟೈತೆ. ಇದು ದೇವರಾಣೆ ಅವ್ರಿಗೆ ಒಳ್ಳೇದಲ್ಲ. ಅದು ಬಡವರು ನೋವು ಶಾಪ ತಟ್ಬಿಡ್ತೈತೆ. ಬಡವ್ರು ಶಾಪ ತಟ್ಬಿಡ್ತೈತೆ ಅವ್ರಿಗೆ. ಇದು ಭಾರಿ ಅನ್ಯಾಯ. ಏನೋ ನೆನ್ನೆ ಮೊನ್ನೆ ಮಾಡ್ತಿದ್ರೆ ಬಿಡು, ನಾವು ಹೊಸ್ದಾಗಿ ಬಂದು ನಮಗೇನು ಗೊತ್ತಿಲ್ಲ ಅನ್ಬೋದು. 40 ವರ್ಷದಿಂದ ಇದರಲ್ಲೇ ನಾವು ಜೀವನ ಮಾಡಿರೋದು. ಇದರಲ್ಲೇ ಗಂಜಿ ಕುಡಿದು ಮಕ್ಕಳ ಮರಿ ಸಾಕಿರೋದು. ಇವಾಗ ಏಕ್ದಮ್ ಈ ಥರ ಮಾಡಿದ್ರೆ ಹೆಂಗೆ?